ನಮಸ್ಕಾರ ರೀ. ಹೆಂಗದಿರಿ ಎಲ್ಲರೂ? ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಸಿಂಪಲ್ಲಾಗಿ ಕ್ಯಾರೆಟ್ ಹಲ್ವಾನ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ದೆ ಯಾವ ರೀತಿ ಸುಲಭವಾಗಿ ಮಾಡೋದು ಅಂಥೇಳಿ ವಿಡಿಯೋನ ತೋರ್ಸಾಕತ್ತೇನೆ ರೀ. ಮನೆಯಲ್ಲಿ ಸಿಂಪಲ್ಲಾಗಿ ಯಾವುದಾದ್ರೂ ಫಂಕ್ಷನ್ ಇದ್ರೆ ಅಥವಾ ಬರ್ತ್ಡೇ ಸೆಲಿಬ್ರೇಷನ್ ಮಾಡಬೇಕಂತಿದ್ರೆ ಈ ಸ್ವೀಟ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಕ್ಯಾರೆಟ್ ಹಲ್ವಾ ಭಾಳ ರುಚಿಯಾಗಿ ಬರ್ತೈತ್ರಿ. ಈ ಮೆಥಡ್ ಒಳಗೆ ನೀವು ಮಾಡಿದ್ರಿ ಅಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತೈತ್ರಿ. ಯಾಕಂದ್ರೆ ಇದ್ರೊಳಗೆ ಜಾಸ್ತಿ ತುಪ್ಪನ ಯೂಸ್ ಮಾಡಿಲ್ಲ ಮತ್ತು ಭಾಳ ಟೇಸ್ಟಿಯಾಗಿ ರುಚಿಯಾಗಿ ಬರ್ತೈತಿ. ಬರೀ ಹೆಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಕ್ಯಾರೆಟ್ ಹಲ್ವಾನ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ಫಸ್ಟ್ ನಾನಿಲ್ಲೇ 1 kg ಕ್ಯಾರೆಟ್ನ ತೊಗೊಂಡಿದ್ದೇನೆ ರೀ. ಈ ಕ್ಯಾರೆಟ್ನ ಸಿಪ್ಪೆ ಸುಲಿದು ಈ ರೀತಿ ತುರಿದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡೇನಿ. ಈಗ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿಯಾಗಿಂದ 3 ಟೀ ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪ ಸ್ವಲ್ಪ ಬಿಸಿಯಾಗಿಂದ ಪೂರ್ತಿ ತುರಿದು ಇಟ್ಕೊಂಡಿರುವಂಥ ಕ್ಯಾರೆಟ್ನ ಹಾಕಿ ಮೀಡಿಯಮ್ ಫ್ಲೇಮ್ ಒಳಗೆ ಗ್ಯಾಸ್ನ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕ್ರಿ. 3 ರಿಂದ 4 ನಿಮಿಷ ನೀಟಾಗಿ ಫ್ರೈ ಆಗಬೇಕು. ಕ್ಯಾರೆಟ್ನ ನಾವು ಎಷ್ಟು ನೀಟಾಗಿ ಮತ್ತು ಪರ್ಫೆಕ್ಟಾಗಿ ಫ್ರೈ ಮಾಡ್ತೀವಲ್ಲ ಹಲ್ವಾ ಕೂಡ ಅಷ್ಟೇ ಟೇಸ್ಟಿಯಾಗಿ ರುಚಿಯಾಗಿ ಬರ್ತೈತ್ರಿ. ಇವಾಗ ಇದು ಫ್ರೈ ಆಗಕ್ಕೆ ಒಂದು ಮುಚ್ಚಳನ ಮುಚ್ಚಿ 5 ನಿಮಿಷ ಹಂಗೆ ಬೇಯಿಸ್ಕೊರಿ. ನೋಡ್ರಿ ಕ್ಯಾರೆಟು ಸ್ವಲ್ಪ ಬೆಂದೈತಿ, ಮೆತ್ತಗನು ಆಗೈತಿ. ಇವಾಗ ಮತ್ತೆ ಮುಚ್ಚಳನ ತೆಗೆದು ಎಲ್ಲನೂ ಪೂರ್ತಿ ನೀಟಾಗಿ ಒಂದು ಸರ್ತಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ ಕ್ಯಾರೆಟು ಈ ರೀತಿ ಸ್ವಲ್ಪ ಫ್ರೈ ಆಗಿಂದ ಇವಾಗ ಇದಕ್ಕೆ 2 ಟೀ ಸ್ಪೂನಷ್ಟು ತುಪ್ಪನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ತುಪ್ಪ ಯಾಕೆ ಹಾಕ್ಬೇಕಂದ್ರೆ ತುಪ್ಪ ಎಲ್ಲ ಕರಿಗಿ ಹೋಗಿರ್ತೈತಿ ರೀ ಕ್ಯಾರೆಟ್ ಒಳಗೆ. ಕ್ಯಾರೆಟು ಸ್ವಲ್ಪ ತಳ ಹಿಡಿಯೋ ಚಾನ್ಸ್ ಇರ್ತೈತಿ. ಅದಕ್ಕಾಗಿ ಇನ್ನೊಂದು 2 ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಈ ರೀತಿ ನೀಟಾಗಿ ಫ್ರೈ ಮಾಡಿ ಒಂದು ಮುಚ್ಚಳನ ಮುಚ್ಚಿ ಬೇಯಿಸ್ಕೊಂಡ್ರೆ ನೋಡ್ರಿ ಇವಾಗ 1 kg ಇದ್ದಿದ್ದು ಕ್ಯಾರೆಟು ಸ್ವಲ್ಪ ಕರಿಗಿ ಮೆತ್ತಗೆ ಆಗಿ ಫ್ರೈ ಆಗಿ ಒಂದು ಸ್ವಲ್ಪ ಅರ್ಧ kg ಅಷ್ಟು ಆಗೈತಿ. ಈ ರೀತಿ ಫ್ರೈ ಆಗಿಂದ ಇವಾಗ ಇದಕ್ಕೆ ಇನ್ನೊಂದು ಮುಚ್ಚಳನ ಮುಚ್ಚಿ ಇನ್ನೊಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಈ ರೀತಿ ಮೆತ್ತಗಾಗಿರ್ತೈತಿ. ಪೂರ್ತಿ ಕ್ಯಾರೆಟ್ ಫ್ರೈ ಆಗಿಂದ ಇವಾಗ ಇದಕ್ಕೆ 2 ಕಪ್ನಷ್ಟು ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಸಕ್ಕರೆನ ನೋಡಿಕೊಂಡು ಹಾಕೋರಿ. ಸ್ವೀಟು ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದೊಳಗೆ ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೊರಿ. ಇಲ್ಲ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆನ ಇರಲಿ. ಸ್ವೀಟ್ ಕಡಿಮೆ ಇದ್ರೆ ಸ್ವಲ್ಪ ಟೇಸ್ಟಿಯಾಗಿ ಹತ್ತೈತ್ರಿ ಮತ್ತು ಹೆಲ್ತ್ಗೂ ಒಳ್ಳೆಯದು. ನೋಡ್ರಿ ಈ ರೀತಿ ಸಕ್ಕರೆ ಹಲ್ವಾದೊಳಗೆ ಪೂರ್ತಿ ನೀಟಾಗಿ ಮಿಕ್ಸ್ ಮಾಡಬೇಕು. 2 ರಿಂದ 3 ನಿಮಿಷ ಮಿಕ್ಸ್ ಮಾಡಿ ಒಂದು ಮುಚ್ಚಳನ ಮುಚ್ಚಿ ಮತ್ತು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಮುಚ್ಚಳನ ತೆಗೆದು ನೋಡಿದ್ರೆ ಈ ರೀತಿ ಸಕ್ಕರೆ ಪೂರ್ತಿ ಕರಗಿರ್ತೈತಿ. ಇವಾಗ ನಾವು ಯಾವ ಕಪ್ನಾಗ ಸಕ್ಕರೆನ ತಗೊಂಡಿರ್ತೀವಲ್ಲ ಅದೇ ಕಪ್ನಾಗ 3 ಕಪ್ ಆಗುವಷ್ಟು ಕಾಯಿಸಿ ಆರಿಸಿದಂಥ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ನಾನಿಲ್ಲೇ 2.5 ಕಪ್ ಅಷ್ಟು ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೇನೆ. ಸ್ವಲ್ಪ ಹಾಲನ್ನ ಪೂರ್ತಿ ಹಲ್ವಾ ರೆಡಿ ಆಗಿಂದ ಹಾಕಿರ ಇನ್ನೂ ಟೇಸ್ಟಿಯಾಗಿ ರುಚಿಯಾಗಿ ಬರ್ತೈತ್ರಿ. ನೋಡ್ರಿ ಈ ರೀತಿ ಹಾಲನ್ನ ಹಾಕಿ ನೀಟಾಗಿ ಹಲ್ವಾ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು. ನೋಡಾತಿರ್ಬೋದು ನೀವು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಕಲರ್ಫುಲ್ಲಾಗಿ ಹಲ್ವಾ ಕಾಣಿಸತ್ತಂಥೇಳಿ. ಕೆಲವೊಂದಿಷ್ಟು ವಿಡಿಯೋದಾಗ ನೀವು ನೋಡಿರ್ಬೋದು ತುಪ್ಪನ ಜಾಸ್ತಿ ಪ್ರಮಾಣದೊಳಗೆ ಯೂಸ್ ಮಾಡಿ ಹಲ್ವಾನ ಮಾಡಿರ್ತಾರೋ. 1 kg ಗಜ್ಜರಿಗೆ ಕಡಿಮೆ ಅಂದರೂ ಅರ್ಧ kg ತುಪ್ಪನ ಹಾಕಿರ್ತಾರೋ. ಆದ್ರೆ ನಾನು ಅಷ್ಟು ಹಾಕಿಲ್ರಿ. ಈ ಹಲ್ವಾ ರೆಡಿ ಆಗಾಕ ಪೂರ್ತಿ 4 ರಿಂದ 5 ಟೀ ಸ್ಪೂನಷ್ಟು ತುಪ್ಪ ಆದ್ರೆ ಪೂರ್ತಿ ಹಲ್ವಾ ರೆಡಿ ಆಗ್ತೈತಿ. ನೋಡ್ರಿ ಪೂರ್ತಿ ಈಗ ಹಲ್ವಾ ರೆಡಿ ಆಯಿತು. ಇವಾಗ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಒಂದು ಸ್ವಲ್ಪ ಹಾಲು ಹಲ್ವಾದೊಳಗೆ ನೀಟಾಗಿ ಮಿಕ್ಸ್ ಮಾಡಬೇಕು. ಅಲ್ಲಿ ತನಕ ಬಿಟ್ಟರೆ ನೋಡ್ರಿ ಪೂರ್ತಿ ಹಲ್ವಾ ರೆಡಿ ಆಗೈತಿ. ಇವಾಗ ಇದಕ್ಕೆ ಕೊನೆಯದಾಗಿ ನಾನು ಡ್ರೈ ಫ್ರೂಟ್ಸ್ನ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಡ್ರೈ ಫ್ರೂಟ್ಸು ನಿಮ್ಗೆ ಬೇಕಾದ್ರೆ ಸ್ವಲ್ಪ ತುಪ್ಪದೊಳಗೆ ಫ್ರೈ ಮಾಡಿ ಹಾಕಿರೂ ಬರ್ತೈತಿ. ಇಲ್ಲ ಅಂದ್ರೆ ಈ ರೀತಿ ಹಂಗೆ ಮಿಕ್ಸ್ ಮಾಡ್ಕೊಂಡ್ರು ಇನ್ನೂ ಟೇಸ್ಟಿಯಾಗಿ ರುಚಿಯಾಗಿ ಹಲ್ವಾ ಬರ್ತೈತ್ರಿ. ಈ ರೀತಿ ನೀವು ಒಂದ್ಸತಿ ಹಂಗೆ ಡ್ರೈ ಫ್ರೂಟ್ಸ್ನ ಹಾಕಿ ಹಲ್ವಾ ಮಾಡಿ ನೋಡ್ರಿ, ನಿಮ್ಗೆ ಇಷ್ಟ ಆಗ್ತೈತಿ. ಈ ಹಲ್ವಾ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇದಕ್ಕೆ ಚಲೋ ರೆಸಿಪಿ ಜೊತೆ ಸಿಗೋಣ್ರಿ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್.